ಸುಕೃತ ಜ್ಯೋತಿಷ್ಯ ಚಾನಲ್ ವೀಕ್ಷಣೆ ಮಾಡ್ತಾ ಇರೋ ಎಲ್ರಿಗೂ ಒಳ್ಳೆಯದು. ನಿಮ್ಮೆಲ್ಲರ ಮನಸ್ಸಿನ ಆಸೆ ಆಕಾಂಕ್ಷೆಗಳು ದೇವರ ಅನುಗ್ರಹದಿಂದ ಪರಿಪೂರ್ಣಗೊಳ್ಳಲಿ, ಯಶಸ್ಸನ್ನು ಕಾಣಲಿ ಅಂತ ದೇವರಲ್ಲಿ ನಾನು ಅರಿಕೆಯನ್ನು ಮಾಡ್ಕೋತೀನಿ. ಈ ವಾರ ಹೇಗಿದೆ? 10ನೇ ತಾರೀಕಿಂದ ಆರಂಭವಾಗಿ 16ನೇ ದಿನಾಂಕದವರೆಗೂ ಈ ವಾರದಲ್ಲಿ ಸಾಮಾನ್ಯವಾಗಿ ಹೇಳಬೇಕು ಅಂದರೆ ಯಾವುದೇ ಕೆಲಸ ಕಾರ್ಯಗಳು ಸುಲಭವಾಗಿ ಪೂರ್ಣಗೊಳ್ಳಲ್ಲ. ಆರಂಭ ಮಾಡೋದಕ್ಕೆ ಸಾಧ್ಯ ಆಗುತ್ತೆ, ಯಾವುದೇ ಅಡ್ಡಿ ಆತಂಕ ಎದುರಾಗಲ್ಲ. ಆದರೆ ಆರಂಭಗೊಂಡ ಕೆಲಸ ಕಾರ್ಯಗಳನ್ನು ಅದೇ ರೀತಿಯಲ್ಲಿ ಅದೇ ಹದದಲ್ಲಿ ಮುಂದುವರಿಸ್ಕೊಂಡು ಹೋಗೋದಕ್ಕೆ ಸಾಧ್ಯ ಆಗಲ್ಲ. ಇನ್ನು ಈ ದಿನ ಕಳೀತಾ ಮನಸ್ಸಿನಲ್ಲಿ ಯಾವುದೋ ಒಂದು ರೀತಿಯ ಭಯದ ಭಾವನೆ ಉಂಟಾಗುತ್ತೆ, ಆತಂಕ ಉಂಟಾಗುತ್ತೆ. ಒಂದು ಸಣ್ಣ ಪುಟ್ಟ ವಿಚಾರಗಳು ಸಹ ದೊಡ್ಡದಾಗಿ ಬೆಳೆಯುತ್ತೆ. ಮಾತುಕತೆ, ಜಗಳ, ಕದನ ಇಂಥವೆಲ್ಲ ಇದ್ದೇ ಇರುತ್ತೆ. ಆದ್ದರಿಂದ ಯಾವುದೇ ರಾಶಿಯಾದ್ರೂ ಅಷ್ಟೇ ಈ ವಾರ ಸ್ವಲ್ಪ ಶಾಂತಿ ಸಂಯಮದಿಂದ ವರ್ತಿಸೋದು ಒಳ್ಳೆಯದು, ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು. ಕಾರಣ, ಕೆಲವರಿಗೆ ಅನಾರೋಗ್ಯದ ಸಮಸ್ಯೆ ಉಂಟಾಗುವಂತಹ ಸಾಧ್ಯತೆ ಸಹ ಕಂಡು ಬರ್ತಾ ಇದೆ. ಇನ್ನು ಈ ವಾರದಲ್ಲಿ ನಮ್ಮ ರಾಶಿಯ ಭವಿಷ್ಯ ಹೇಗಿದೆ ಅಂತ ನೋಡೋಣ. ಎಲ್ರಿಗೂ ಒಳ್ಳೆಯದಾಗಲಿ. ಎಲ್ಲಿಯವರೆಗೂ ನಾವು ಒಬ್ಬರಿಗೆ ಒಳ್ಳೆಯದನ್ನು ಮಾಡ್ತೀವೋ ಅಲ್ಲಿಯವರೆಗೂ ಆ ದೇವರು ಯಾವುದೋ ಒಂದು ರೂಪದಲ್ಲಿ ಬಂದು ನಮಗೆ ಖಂಡಿತ ಸಹಾಯ ಮಾಡ್ತಾನೆ. ಅದರಲ್ಲಿ ಯಾವುದೇ ಒಂದು ಸಂಶಯ ಬೇಡ. ನೀವು ಮೇಷರಾಶಿಯಲ್ಲಿ ಹುಟ್ಟಿದ್ದಲ್ಲಿ ನಿಮ್ಮಲ್ಲಿ ಒಂದು ರೀತಿಯ ಈ ಸಾಹಸದ ಧೈರ್ಯದ ಗುಣ ಇರುತ್ತೆ. ಅಂದರೆ ಪರ್ವತ ಹತ್ಬಿಡ್ತೀರಿ, ಮರ ಹತ್ಬಿಡ್ತೀರಿ ಅಂತೆಲ್ಲ ಅಲ್ಲ, ಸಮುದ್ರದಲ್ಲಿ ಈಜಾಡ್ತೀರಿ ಅಂತಲ್ಲ. ಎದುರಾಗುವ ಯಾವುದೇ ರೀತಿಯ ತಡೆಗಳು ಇದ್ದರೂ ಕೂಡ ಅದನ್ನು ಮೆಟ್ಟಿ ನಿಂತು ನಿಮ್ಮ ಮನಸ್ಸಿಗೆ ಸರಿ ಹೊಂದುವಂತಹ ರೀತಿಯಲ್ಲಿ ನೀವು ಮುಂದುವರಿತೀರಿ. ಅದು ಹಾಗೆ ನಿಮ್ಮ ಮುಖವನ್ನು ನೋಡಿದ್ರು ಸಾಕು, ನಿಮ್ಮ ಮಾತನ್ನು ಕೇಳಿದ್ರು ಸಾಕು, ಬೇರೆಯವರಿಗೆ ನಿಮಗೆ ಸಹಾಯವನ್ನು ಮಾಡಬೇಕು ಅನ್ನೋ ಒಂದು ಭಾವನೆ ಉಂಟಾಗುತ್ತೆ. ಈ ಕಾರಣದಿಂದ ಎದುರಾಗುವ ಯಾವುದೇ ರೀತಿಯ ಕಷ್ಟ ಕಾರ್ಪಣ್ಯಗಳಿದ್ದರೂ ಕೂಡ ಅದರಿಂದ ಸುಲಭವಾಗಿ ಪಾರಾಗ್ತೀರಿ. ಇದರಲ್ಲಿ ಯಾವುದೇ ಒಂದು ರೀತಿಯ ಸಂಶಯ ಅನ್ನೋದು ಬೇಡ. ಇಲ್ಲಿ ವಿದ್ಯಾರ್ಥಿಗಳ ವಿಚಾರಕ್ಕೆ ಬಂದಾಗ ಅವರಿಗೆ ಹೆಚ್ಚಿನ ಮಟ್ಟದ ಅಥವಾ ಹೆಚ್ಚಿನ ರೀತಿಯ ಈ ಜವಾಬ್ದಾರಿಗಳು ಇರುತ್ತೆ. ಅಂದರೆ ವಿದ್ಯಾರ್ಥಿಗಳಿಗೆ ಪಠ್ಯೇತರ ಚಟುವಟಿಕೆಗಳಲ್ಲೂ ಸಹ ತಮ್ಮಲ್ಲಿರುವ ಪ್ರತಿಭೆಯನ್ನು ತೋರಿಸಬೇಕಾಗತ್ತೆ. ಚಿಕ್ಕ ವಯಸ್ಸಿನಲ್ಲಿ ಒಂದು ನಾಯಕತ್ವದ ಗುಣ ಸಹ ಕಂಡುಬರುತ್ತೆ. ಹಾಗೆಯೇ ಒಳ್ಳೆಯ ಕೆಲಸಗಳನ್ನು ಮಾತ್ರ ನೀವು ಆಯ್ಕೆ ಮಾಡ್ಕೋತೀರಿ. ನಿಮ್ಮ ಕೆಲಸ ಕಾರ್ಯಗಳು ಸಂಪೂರ್ಣಗೊಳ್ಳುವವರೆಗೂ ಬೇರೆಯವರ ಜೊತೆಯಲ್ಲಿ ಈ ಮಾತುಕತೆಯನ್ನು ಸಹ ಕಡಿಮೆ ಮಾಡ್ತೀರಿ. ಅದು ನಿಮ್ಮ ಈ ವಾರದ ಒಂದು ವಿಶೇಷವಾದಂತಹ ಗುಣ ಅಂತ ಹೇಳ್ಬೋದು. ಇನ್ನು ವಯೋವೃದ್ಧರು ತಮ್ಮ ಆರೋಗ್ಯದ ಸಮಸ್ಯೆಗಳನ್ನು ಬೇರೆಯವರಲ್ಲಿ ಹೇಳಿಕೊಂಡ್ರೆ ಮಾತ್ರ ಅವರು ಒಂದು ರೀತಿಯ ಕಷ್ಟದ ಸಮಯದಿಂದ ಪಾರಾಗುವುದಕ್ಕೆ ಸಾಧ್ಯ. ಅಂದರೆ ಮನಬಿಚ್ಚಿ ಮಾತನಾಡುವಂತಹ ಬುದ್ಧಿ ಇರಬೇಕು. ಹಣಕಾಸಿನ ವಿಚಾರಕ್ಕೆ ಬಂದಾಗ ಮಧ್ಯಮ ಮಟ್ಟದ ಲಾಭ ಇರುತ್ತೆ. ಖರ್ಚು ವೆಚ್ಚಗಳು ಸ್ವಲ್ಪ ಹೆಚ್ಚಿನ ಮಟ್ಟದಲ್ಲೇ ಇರುತ್ತೆ. ನೀವು ನಂಬಲು ಅಸಾಧ್ಯವಾದಂತಹ ಜನರಿಂದ ನಿಮಗೆ ಸಹಾಯ ಸಿಗುತ್ತೆ. ಅದೊಂದು ಈ ವಾರದ ವಿಶೇಷತೆ. ನೀವು ವೃಷಭ ರಾಶಿಯಲ್ಲಿ ಹುಟ್ಟಿದರೆ ನಿಮ್ಮ ನಿರೀಕ್ಷೆಯಂತೆ ಆತ್ಮೀಯರ ಸಹಾಯ ಸಹಕಾರದಿಂದ ಒಂದು ಮನೆಯನ್ನು ಕೊಂಡ್ಕೊಂಬಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಒಂದು ಜಮೀನನ್ನು ಕೊಂಡ್ಕೊಂಬಕ್ಕೆ ಸಾಧ್ಯ ಆಗುತ್ತೆ. ಒಂದು ವೇಳೆ ಈಗ ಕೊಂಡ್ಕೊಂಬಕ್ಕೆ ಸಾಧ್ಯ ಆಗಲಿಲ್ಲಪ್ಪ ಅಂದರೆ ಅದಕ್ಕೆ ಏನು ಬೇಕು ಒಂದು ಮುಂದಾಲೋಚನೆಯಿಂದ ಎಲ್ಲ ರೀತಿಯ ಒಂದು ಆರಂಭವನ್ನು ಮಾಡ್ತೀವಿ. ಅದು ನೀವು ಸಾಮಾನ್ಯ ನೌಕರರಾಗಿದ್ದರೂ ಕೂಡ ನಿಮಗೆ ಅಧಿಕಾರ ಪ್ರಾಪ್ತಿಯೋಗ ಇದೆ. ಅಂದರೆ ನೀವು ಬಹುದಿನದಿಂದ ಏನಾದರೂ ಈ ಬಡ್ತಿಯನ್ನು ಎದುರು ನೋಡ್ತಾ ಇದ್ದರೆ ಈಗ ಅನಿರೀಕ್ಷಿತವಾಗಿ ನಿಮಗೆ ಕೆಲವೊಬ್ಬರ ಸಹಾಯದಿಂದ ಬಡ್ತಿ ಸಿಗುತ್ತೆ, ತೊಂದರೆ ಇಲ್ಲ. ಮಾತಿನಿಂದ ಜಗತ್ತನ್ನು ಗೆಲ್ಲುವಂತಹ ಒಂದು ಬುದ್ಧಿವಂತಿಕೆ ನಿಮ್ಮಲ್ಲಿ ಕಂಡು ಬರುತ್ತೆ. ಅದರಿಂದ ಏನು ತೊಂದರೆ ಏನಿಲ್ಲ. ದೊರೆಯುವ ಅಧಿಕಾರನ ಸದ್ಬಳಕೆ ಮಾಡ್ಕೋಬೇಕು. ಅದಕ್ಕೆ ಸ್ವಲ್ಪ ಶಾಂತಿ ಸಂಯಮದಿಂದ ವರ್ತಿಸಬೇಕು. ಬೇರೆಯವರನ್ನು ಮಾತನ್ನು ಕೇಳಬಾರ್ದು.
ಬೇರೆಯವರನ್ನ ಮಾತನ್ನು ಕೇಳಬಾರ್ದು ಅಂದರೆ ಒಳ್ಳೆಯದನ್ನು ಕೇಳಬೇಕು, ವದಂತಿಗಳನ್ನು ನಂಬಬಾರದು. ಇಲ್ಲೇನಾಗುತ್ತೆ, ಈ ವಾರ ನೀವು ವದಂತಿಗಳನ್ನು ನಂಬಿ ನಿಮ್ಮ ಮನಸ್ಸನ್ನು ನೀವೇ ಕೆಡಿಸ್ಕೊತೀರಿ. ನೀವು ಯಾವುದೇ ಒಂದು ಕೆಲಸ ಕಾರ್ಯಕ್ಕೆ ಕೈ ಹಾಕಿ ಆ ಕೆಲಸ ಕಾರ್ಯ ಪೂರ್ಣಗೊಳ್ಳಬಹುದು, ಅದು ಬೇರೆ ವಿಚಾರ. ಆದರೆ ಸುಲಭವಾಗಿ ಅದು ನೆರವೇರಲ್ಲ. ಅನಾವಶ್ಯಕವಾದಂತಹ ಮಾನಸಿಕ ಒಂದು ಅಸಮತೋಲನ ಅಂತ ಹೇಳ್ಬೋದು, ಅಥವಾ ಮಾನಸಿಕ ಒತ್ತಡ ಅಂತ ಹೇಳ್ಬೋದು, ಅದರಿಂದ ನೀವು ಬಳಲ್ತೀರಿ. ವಿದ್ಯಾರ್ಥಿಗಳು ಹೆಚ್ಚಿನ ಸಂಯಮದಿಂದ, ಹೆಚ್ಚಿನ ಆಸಕ್ತಿಯಿಂದ ತಮ್ಮ ಕಾರ್ಯವನ್ನು ನಿರ್ವಹಿಸಬೇಕು. ಅದರಲ್ಲೂ ಕೂಡ ಒಂದು 15 ವರ್ಷದ ಒಳಗಿನ ವಿದ್ಯಾರ್ಥಿಗಳು ಸ್ವಲ್ಪ ದೊಡ್ಡವರ ಮಾತನ್ನು ಕೇಳಿ ನಿಮ್ಮ ಒಂದು ಓದಿನಲ್ಲಿ ಮುಂದುವರಿಯೋದು ತುಂಬ ಒಳ್ಳೆಯದು. ಕಣ್ಣಿನ ತೊಂದರೆ ಉಂಟಾಗುವಂತಹ ಸಾಧ್ಯತೆ ಇದೆ, ಎಚ್ಚರಿಕೆ ಇರಲಿ. ನೀವು ಮಿಥುನ ರಾಶಿಯಲ್ಲಿ ಉಂಟಾಗಿದ್ದರೆ ಅನಿವಾರ್ಯವಾಗಿ ನಿಮ್ಮ ದೂರದ ಸಂಬಂಧಿಕರ ಮನೆಗೆ ಹೋಗಬೇಕಾಗುತ್ತೆ. ದೂರದ ಸಂಬಂಧಿಕರು ಅದು ಏನಾಗುತ್ತೆ, ಸುಮ್ಮನೆ ಹೋಗಿ ಬರೋದಕ್ಕೆ ಸಾಧ್ಯ ಇಲ್ಲ. ಯಾವುದೋ ಒಂದು ಮನೆತನಕ್ಕೆ ಸಂಬಂಧಪಟ್ಟಂತಹ ವಾದ ವಿವಾದಗಳಿರ್ಬೋದು, ಅದನ್ನು ಪರಿಹರಿಸುವ ಸಲುವಾಗಿ ಹೋಗ್ತೀರಿ. ಆ ಕಾರಣದಿಂದ ಸ್ವಲ್ಪ ದಿನ ಅಲ್ಲೇ ಇರಬೇಕಾಗುತ್ತೆ. ನಿಮ್ಮ ಮನಸ್ಸಿಗೆ ಬೇಸರವಾಗುತ್ತೆ, ಅದು ನೀವು ತಡ್ಕೋಬೇಕಾಗತ್ತೆ. ಇಲ್ಲಿ ನೀವು ನಿಮ್ಮ ಆತ್ಮಶಕ್ತಿಯ ವಿರುದ್ಧವಾಗಿ ನಿಮ್ಮ ಕೆಲಸವನ್ನು ಮಾಡ್ತೀರಿ. ಅದು ನಿಮ್ಮಿಂದ ಹಲವಾರು ಜನ ಸಾಕಷ್ಟು ಸಹಾಯವನ್ನು ಪಡೀತಾರೆ, ಆದರೆ ನಿಮಗೆ ಯಾವುದೇ ರೀತಿಯ ಸಹಾಯವನ್ನು ಮಾಡದಿರ ಹೋಗ್ತಾರೆ. ನಿಮ್ಮಿಂದ ದೊಡ್ಡ ಕೆಲಸವನ್ನು ನಡೆಯುತ್ತೆ, ಆ ಕುಟುಂಬಕ್ಕೆ ಸಂಬಂಧಪಟ್ಟಿತ್ತು. ಇದರಿಂದ ಕುಟುಂಬದ ವಿಶೇಷ ಗೌರವ ಲಭಿಸುತ್ತೆ. ದೀರ್ಘ ಪ್ರಯಾಣಕ್ಕೆ ಒತ್ತನ್ನು ಕೊಡ್ತೀರಿ, ಕುಟುಂಬ ಸಮೇತ ಹೊರಡ್ತೀರಿ. ನವವಿವಾಹಿತರಿಗೆ ಸಂತಾನ ಪ್ರಾಪ್ತಿಯಾಗತ್ತೆ. ಹಾಗೆ ನಿಮ್ಮ ಮನೆಯಲ್ಲಿ ಇರೋ ಈ ಚಿಕ್ಕ ಪುಟ್ಟ ಮಕ್ಕಳ ಆರೋಗ್ಯದಲ್ಲಿ ಯಾವುದೇ ರೀತಿಯ ತೊಂದರೆ ಇದ್ದರೆ ಅದು ಪರಿಹಾರಗೊಳ್ಳುತ್ತೆ, ತೊಂದರೆ ಇಲ್ಲ. ಒಂದು ರೀತಿ ನೀವು ಅದೃಷ್ಟಶಾಲಿಗಳು. ಕಾರಣ ಏನಪ್ಪ ಅಂದರೆ, ಯಾವುದೇ ಒಂದು ಕೆಲಸವನ್ನು ಆರಂಭ ಮಾಡಿರಲ್ಲ, ನಿಮ್ಮ ಪಾಡಿಗೆ ನೀವು ಸುಮ್ಮನೆ ಇರ್ತೀರಿ. ಅನಿವಾರ್ಯದ ಪರಿಸ್ಥಿತಿ ಒತ್ತಡಕ್ಕೆ ಮಣಿದು ನಿಮ್ಮ ಕೆಲಸವನ್ನು ಆರಂಭ ಮಾಡ್ತೀರಿ. ಅದೃಷ್ಟದಿಂದ ನೀವರಲ್ಲಿ ನಿರೀಕ್ಷೆಗೂ ಮೀರಿದ ಯಶಸ್ಸನ್ನು ಗಳಿಸ್ತೀರಿ. ಹಣಕಾಸಿನ ವಿಚಾರಕ್ಕೆ ಬಂದಾಗಲೂ ಅಷ್ಟೇ ಉತ್ತಮ ಆದಾಯ ಇರುತ್ತೆ, ಸೋಲಿರಲ್ಲ. ಕಾರಣ ಏನಪ್ಪ ಅಂದರೆ, ಆತುರದ ಬುದ್ಧಿ ನಿಮ್ಮಲ್ಲಿರಲ್ಲ. ನಿಧಾನಗತಿಯಲ್ಲಿ ಕೆಲಸ ಕಾರ್ಯಗಳನ್ನು ನಿರ್ವಹಿಸೋದೇ ನಿಮ್ಮ ಯಶಸ್ಸಿನ ಒಂದು ಗುಟ್ಟು ಅಂತ ಹೇಳ್ಬೋದು. ನಿಮ್ಮ ತಂದೆಯವರ ಅಥವಾ ಕುಟುಂಬದ ಹಿರಿಯ ಪುರುಷ ಸದಸ್ಯರ ಆರೋಗ್ಯದಲ್ಲಿ ಏರಿಳಿತ ಉಂಟಾಗುತ್ತೆ. ಅದರ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನವನ್ನು ಕೊಡೋದು ಒಳ್ಳೆಯದು. ನೀವು ಕಟಕ ರಾಶಿಯಲ್ಲಿ ಜನಿಸಿದರೆ ಮುಖ್ಯವಾಗಿ ಸ್ತ್ರೀಯರಿಗೆ ಈ ವಾರ ವಿಶೇಷವಾದಂತಹ ಫಲಗಳು ಸಿಗುತ್ತೆ. ಹಾಗೆಯೇ ನಿಮ್ಮ ತಾಯಿಯ ಜೊತೆ ಅನಾವಶ್ಯಕವಾದ ವಿಚಾರಕ್ಕೆ ವಾದ ವಿವಾದಗಳು ಉಂಟಾಗುತ್ತೆ. ನಿಮಗೆ ಹಣದ ಕೊರತೆ ಇರುತ್ತೆ, ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತೀರಿ, ಅದರಲ್ಲಿ ತೊಂದರೆ ಇಲ್ಲ, ಯಾವುದೇ ಸಂದೇಹ ಇಲ್ಲ. ಆದರೆ ಆತುರಕ್ಕೆ ಮನಸೋಲ್ತೀರಿ. ಆತುರದ ನಿರ್ಧಾರಗಳು ನಿಮ್ಮ ಹಾದಿಯನ್ನೇ ತಪ್ಪಿಸುತ್ತೆ. ಇದರಿಂದ ಹಣಕಾಸಿನ ಕೊರತೆ ಸಹ ಉಂಟಾಗುತ್ತೆ. ಇದರಿಂದ ಏನಾಗುತ್ತೆ, ನೀವು ಅನಿವಾರ್ಯವಾಗಿ ಬೇರೆಯವರನ್ನು ಹಣಕಾಸಿನ ವಿಚಾರಕ್ಕೆ ಅವಲಂಬಿಸಬೇಕಾಗುತ್ತೆ. ಇನ್ನು ಹೊಸ ಮನೆಯನ್ನು ಕೊಳ್ಳುವಂತಹ ಯೋಚನೆಯನ್ನು ಕೈ ಬಿಡ್ತೀರಿ. ಅದರ ಬದಲಾಗಿ ನಿಮಗೆ ಅತಿ ಉಪಯುಕ್ತವಾದಂತಹ ಹೊಸ ವಾಹನವನ್ನು ಕೊಡ್ತೀರಿ. ಇರುವ ವಾಹನವನ್ನು ಆತ್ಮೀಯರೊಬ್ಬರಿಗೆ ಕಾಣಿಕೆಯ ರೂಪದಲ್ಲಿ ಕೊಡ್ತೀರಿ. ಈ ಕಾರಣದಿಂದ ಆದಾಯಕ್ಕಿಂತಲೂ ಹೆಚ್ಚಿನ ಖರ್ಚು ವೆಚ್ಚಗಳು ಎದುರಾಗುತ್ತೆ. ನಿಮ್ಮ ಉದ್ಯೋಗದಲ್ಲಿ ಹಲವು ಬದಲಾವಣೆಗಳು ಆಗುತ್ತೆ. ಆ ಎಲ್ಲ ಬದಲಾವಣೆಗಳು ನಿಮಗೆ ಅನುಕೂಲಕಾರಿಯಾಗೇ ಇರುತ್ತೆ. ಇದಕ್ಕೆ ಮುಖ್ಯ ಕಾರಣ ನಿಮ್ಮ ಹಿರಿಯ ಅಧಿಕಾರಿಗಳು. ನಿಮ್ಮ ಕಾರ್ಯತತ್ಪರತೆ, ರೀತಿ ನೀತಿಯನ್ನು ಅವರು ಮೆಚ್ಚಿಕೊಂಡಿರ್ತಾರೆ. ಆದ್ದರಿಂದ ನಿಮಗೆ ಯಾವುದೇ ರೀತಿಯ ತೊಂದರೆ ಎದುರಾಗಬಾರ್ದು, ಅದಕ್ಕೆ ಅವರು ತುಂಬ ಕಷ್ಟಪಡ್ತಾರೆ. ಮನೆತನಕ್ಕೆ ಸಂಬಂಧಪಟ್ಟಂತಹ ದೇವಸ್ಥಾನ ಆಗ್ಬೋದು ಅಥವಾ ಹಳೆಯ ಮನೆ ಆಗ್ಬೋದು, ಅದನ್ನು ನವೀಕರಿಸುವಂತಹ ಒಂದು ಅವಕಾಶ ನಿಮಗಾಗತ್ತೆ. ಅದರಿಂದ ಕೂಡಿಟ್ಟ ಹಣವನ್ನು ಸಹ ನೀವು ಖರ್ಚು ಮಾಡಬೇಕಾಗುತ್ತೆ. ಮಕ್ಕಳ ವಿಚಾರದಲ್ಲಿ ಯಾವುದೇ ತೊಂದರೆ ಇಲ್ಲ, ಅವರ ಪಾಡಿಗೆ ಅವರು ಅವರ ಕರ್ತವ್ಯವನ್ನು ನಿರ್ವಹಿಸ್ತಾರೆ, ವಿದ್ಯಾಭ್ಯಾಸದಲ್ಲಿ ಮುಂದೆ ಬರ್ತಾರೆ. ಇನ್ನು ಉದ್ಯೋಗಾಕಾಂಕ್ಷಿಗಳು, ನಿರುದ್ಯೋಗಿಗಳಿಗೆ ಆತ್ಮೀಯರ ಸಹಾಯದಿಂದ ದೊಡ್ಡ ಮಟ್ಟದ
ಅಥವಾ ಪ್ರಖ್ಯಾತ ಸಂಸ್ಥೆಯಲ್ಲಿ ಉದ್ಯೋಗ ದೊರೆಯುವಂತಹ ಸಾಧ್ಯತೆಗಳು ನಿಚ್ಚಳವಾಗಿ ಕಂಡುಬರ್ತಾ ಇದೆ. ನೀವು ಸಿಂಹರಾಶಿಯಲ್ಲಿ ಹುಟ್ಟಿದರೆ ಮುಖ್ಯವಾಗಿ ವಿದ್ಯಾಭ್ಯಾಸದಲ್ಲಿ ಉನ್ನತ ಮಟ್ಟವನ್ನು ಗಳಿಸ್ತೀರಿ. ನಿಮ್ಮ ಮನಸ್ಸಿನಲ್ಲಿ ಯೋಚನೆಯೇ ಇರಲ್ಲ ಅಥವಾ ನಿರೀಕ್ಷೆಯೇ ಇರಲ್ಲ. ಆ ಒಂದು ಮಟ್ಟದಲ್ಲಿ ನೀವು ಉತ್ತೀರ್ಣರಾಗ್ತೀರಿ. ಈ ಕಾರಣದಿಂದ ಅನಿರೀಕ್ಷಿತವಾದಂತಹ ಗೌರವಾದರಗಳು ಸಹ ನಿಮಗೆ ಸಿಗುತ್ತೆ. ನಿಮ್ಮ ವಯಸ್ಸು ಚಿಕ್ಕದೇ ಆದರೂ ಕೂಡ ನಿಮ್ಮಲ್ಲಿ ಆ ನಾಯಕತ್ವದ ಗುಣ ಮೇಳೈಸುತ್ತಾ ಇದು ಎಲ್ಲರಿಗೂ ಅಚ್ಚರಿಯನ್ನು ಉಂಟು ಮಾಡುತ್ತೆ. ಕಾನೂನಿಗೆ ಸಂಬಂಧಪಟ್ಟಂತಹ ಯಾವುದೇ ವಿಚಾರಗಳಿದ್ದರೂ ಕೂಡ ಆತ್ಮೀಯರ ಜೊತೆ ಚರ್ಚೆ ಮಾಡಿ. ಕಾರಣ ಏನಪ್ಪ ಅಂದರೆ ಈ ಅವಧಿಯಲ್ಲಿ ಕಾನೂನಿಗೆ ಸಂಬಂಧಪಟ್ಟಂತೆ ನಿಮಗೆ ಅನುಕೂಲಕರ ವಾತಾವರಣ ನಿರ್ಮಿತವಾಗುತ್ತೆ. ನಿಮ್ಮ ಮಕ್ಕಳ ಬಗ್ಗೆ ಎಚ್ಚರಿಕೆ ಇರಲಿ. ಕಾರಣ ಏನಪ್ಪ ಅಂದರೆ ಅವರು ಕೆಲವೊಮ್ಮೆ ತಪ್ಪು ನಿರ್ಧಾರಗಳನ್ನು ತಗೋತಾರೆ. ಇದರಿಂದ ಉದ್ಯೋಗವನ್ನು ಕಳೆದುಕೊಳ್ಳುವಂತಹ ಸಾಧ್ಯತೆಗಳಿವೆ. ಅವರು ಕೆಲಸ ಮಾಡ್ತಾರೆ, ಅವರು ದುಡಿತಾರೆ, ಅವ್ರ ಬುದ್ಧಿ ಅವ್ರ ಕೈಲಿದೆ ಅಂತ ನೀವೇನಾದ್ರು ಬಿಟ್ಟರೆ ಅದು ಮಾಡೋ ಒಂದು ದೊಡ್ಡ ತಪ್ಪು ಅಂತಾಗುತ್ತೆ. ಅವ್ರ ಕಡೆ ಸ್ವಲ್ಪ ಗಮನವನ್ನು ಕೊಡಿ. ಇನ್ನು ಕುಟುಂಬದ ಸದಸ್ಯರ ಜೊತೆಯಲ್ಲಿ ಪಾಲುಗಾರಿಕೆಯಲ್ಲಿ ವ್ಯಾಪಾರವನ್ನು ಆರಂಭಿಸುವಂತಹ ಸಾಧ್ಯತೆಗಳು ನಿಚ್ಚಳವಾಗಿ ಕಂಡುಬರ್ತಿದೆ. ಒಂದೇ ರೀತಿಯ ಕೆಲಸಕ್ಕೆ ಬೇಸರವಾಗುತ್ತೆ. ಈ ಕಾರಣದಿಂದ ನಿಮ್ಮ ಉದ್ಯೋಗವನ್ನು ಬದಲಿಸುವಂತಹ ನಿರ್ಧಾರಕ್ಕೆ ಬರ್ತೀರಿ. ಆದರೆ ಸುಲಭವಾಗಿ ಅದು ಸಾಧ್ಯವಾಗಲ್ಲ. ಕೆಲ ದಿನ ಮುಂದಕ್ಕೆ ಹೋಗುತ್ತೆ. ಇನ್ನು ಬೋಧನಾ ವೃತ್ತಿಯಲ್ಲಿರುವವರಿಗೆ ವಿಶೇಷವಾದಂತಹ ಲಾಭ ಇದೆ, ಅನುಕೂಲ ಇದೆ. ಹಾಗೆ ಒಳ್ಳೆಯ ಹೆಸರು ಸಹ ಅವರಿಗೆ ಸಿಗುತ್ತೆ. ಒಟ್ಟಾರೆ ಅದೃಷ್ಟದ ಹಿಂದೆ ಹೋಗಬೇಡಿ, ಆದರೆ ಅದೃಷ್ಟ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ. ಒಟ್ಟಾರೆ ನಿಮ್ಮ ಪ್ರಯತ್ನವೇ ನಿಮ್ಮ ಬಾಳಿನ ಬುನಾದಿಯಾಗುತ್ತೆ. ನೀವು ಕನ್ಯಾ ರಾಶಿಯಲ್ಲಿ ಹುಟ್ಟಿದ್ದಲ್ಲಿ ಮೊದಲು ನಿಮ್ಮ ಈ ಆರೋಗ್ಯದ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕು. ಇದಕ್ಕೆ ಕಾರಣ ಏನಪ್ಪ ಅಂದರೆ, ಉದಾಹರಣೆಗೆ ಯಾವುದೋ ಒಂದು ಫಂಕ್ಷನ್ಗೆ ಹೋಗ್ತೀರಿ, ಅಲ್ಲಿ ಊಟ ಮಾಡ್ತೀರಿ, ನಿಮಗೆ ಆ ಆಹಾರ ನಿಮ್ಮ ದೇಹಕ್ಕೆ ಸರಿ ಹೊಂದಲ್ಲ. ನಿಮ್ಮ ಮಾತು ಅಥವಾ ನಿಮ್ಮ ಒಂದು ಸೂಚನೆ ಇದನ್ನು ಯಾರೂ ಒಪ್ಕೊಂಬಲ್ಲ. ಬಲವಂತ ಕಟ್ಟಿಬೀಳ್ತೀರಿ, ತಿಂತೀರಿ, ಆರೋಗ್ಯ ಕೆಡಿಸ್ಕೋತೀರಿ. ಅದರಲ್ಲೂ ಉದರಕ್ಕೆ ಸಂಬಂಧಪಟ್ಟಂತಹ ದೋಷಗಳಿವೆ. ಕುಟುಂಬದ ಹಿರಿಯರಿಗೆ ಬಹುದಿನದಿಂದ ಕಾಡುತ್ತಿದ್ದ ದೋಷಗಳು ಅಂದರೆ ಇವಾಗ ಶುಗರ್ ಕಂಪ್ಲೇಂಟ್ ಇರ್ಬೋದು, BP ಇರ್ಬೋದು, ಇಂಥವಕ್ಕೆ ಒಂದು ಪರಿಪೂರ್ಣವಾದಂತಹ ಪರಿಹಾರ ದೊರೆಯುತ್ತೆ. ಒಟ್ಟಾರೆ ಒಂದು ದೊಡ್ಡ ವಿಪತ್ತಿನಿಂದ ಅವರು ಪಾರಾಗ್ತಾರೆ. ನಿಮ್ಮ ಮಕ್ಕಳ ಆರೋಗ್ಯದ ಬಗ್ಗೆ ಗಮನವಿರಲಿ. ನಿಮ್ಮನ್ನು ನೋಡಿ ಅಥವಾ ನಿಮ್ಮ ಮಕ್ಕಳ ಒಂದು ಅಭ್ಯುದಯವನ್ನು ನೋಡಿ ಹೊಟ್ಟೆ ಕಿಚ್ಚು ಪಡುವಂತಹ ಮಂದಿ ಇರ್ತಾರೆ. ಅವರಿಂದ ನಿಮಗೆ ತೊಂದರೆ ಆಗ್ಬೋದು. ಅವರು ಬಹುಶಃ ನಿಮ್ಮ ಸುತ್ತಮುತ್ತಲಿನ ಜನರಾಗ್ತಾರೆ, ನಿಮ್ಮ ದೂರದ ಸಂಬಂಧಿಕರಾಗಿರ್ತಾರೆ. ಆದ್ದರಿಂದ ಸಾಧ್ಯವಾದಷ್ಟು ನಿಮ್ಮ ಕೆಲಸ ಕಾರ್ಯಗಳು ಪೂರ್ಣಗೊಳ್ಳುವವರೆಗೂ ಅದರ ಬಗ್ಗೆ ಯಾರಿಗೂ ಹೇಳೋದಕ್ಕೆ ಹೋಗಬೇಡಿ. ಅಂದರೆ ರಹಸ್ಯವನ್ನು ಕಾಪಾಡಿಕೊಳ್ಳಿ. ಈ ಉದ್ಯೋಗದ ವಿಚಾರವಾಗಿ ಅದು ಮುಖ್ಯ. ಇನ್ನು ಬಹುದಿನದಿಂದ ವಿದ್ಯಾಭ್ಯಾಸದಲ್ಲಿ ಹಿನ್ನಡೆಯನ್ನು ಅನುಭವಿಸುತ್ತಿದ್ದಂತಹ ವಿದ್ಯಾರ್ಥಿಗಳು ಉತ್ತಮ ಮಾರ್ಗದರ್ಶನ ದೊರೆಯುವಂತಹ ಕಾರಣದಿಂದ ಉನ್ನತ ಮಟ್ಟಕ್ಕೆ ತಲುಪುತ್ತಾರೆ. ಅದರಲ್ಲಿ ಯಾವುದೇ ಒಂದು ತೊಂದರೆ ಇಲ್ಲ. ಇನ್ನು ವೃದ್ಧಾಪ್ಯದಲ್ಲಿ ಇರೋರಿಗೆ ಸುಮಾರು ಒಂದು 80 ವರ್ಷ ದಾಟಿದವರಿಗೆ ಅವರ ಮನಸ್ಸಿನ ಮೇಲೆ ಹಿಡಿತ ಸಾಧಿಸೋದಕ್ಕೆ ಸಾಧ್ಯ ಆಗಲ್ಲ. ಯಾರನ್ನಂದ್ರೂ ಸರಿಯೇ, ಯಾರು ಸುಮ್ಮನೆ ತಮಾಷೆ ಮೇಲೆ ಜೋಕ್ ಮಾಡ್ಕೊಂಡು ನಕ್ಕರೂ ಸರಿಯೇ, ನನ್ನೇ ಅಂತಾರೆ ಅಂತ ಒಂದು ರೀತಿ ಈ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಆರಂಭ ಆಗುತ್ತೆ. ಇದರಿಂದ ಅವರಿಗೆ ತಲೆನೋವು ಅಂತಹ ಕೆಲವೊಂದು ಸಮಸ್ಯೆಗಳು ಉಂಟಾಗುತ್ತೆ. ಎಚ್ಚರಿಕೆಯಿಂದಿರಲಿ. ನೀವು ತುಲಾರಾಶಿಯಲ್ಲಿ ಹುಟ್ಟಿದ್ದಲ್ಲಿ ನಿಮ್ಮ ಬಾಳ ಸಂಗಾತಿ ಅಂದರೆ ನಿಮ್ಮ ಪತಿ ಅಥವಾ ಪತ್ನಿ ಅವರ ಪ್ರಭಾವವೇ ಹೆಚ್ಚಾಗುತ್ತೆ ನಿಮ್ಮ ಜೀವನದಲ್ಲಿ. ನೀವು ತುಂಬ ಬುದ್ಧಿವಂತರಾಗಿರ್ಬೋದು, ಪ್ರತಿಯೊಂದು ವಿಚಾರದಲ್ಲೂ ಸ್ವತಂತ್ರವಾಗಿ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಸಮರ್ಥರಾಗಿರ್ಬೋದು. ಆದರೆ ಅದನ್ನು ನಿಮ್ಮ ಬಾಳ ಸಂಗಾತಿ ಒಪ್ಪಲ್ಲ, ಹೆಂಡತಿ ಆಗಲಿ ಅಥವಾ ಗಂಡನಾಗಲಿ. ಅದರಿಂದ ಅನಿವಾರ್ಯವಾಗಿ ಅವರ ಪ್ರಭಾವಕ್ಕೆ ಒಳಗಾಗ್ತೀರಿ. ಈ ಕಾರಣದಿಂದ ನಿಮ್ಮ ಸ್ವಂತ ಹಣಕಾಸಿನ
ಒಂದು ವಿಚಾರದಲ್ಲಿ ಏರುಪೇರು ಉಂಟಾಗುತ್ತೆ. ಅಂದರೆ ಅವರಿಂದ ತೊಂದರೆ ಆಗ್ಬಿಡ್ತು ಅಂತಲ್ಲ, ಅವರೆಷ್ಟೇ ಹೇಳಿದ್ರು ಅವರ ಮಾತು ನೀವು ಕೇಳಿದ್ರೆ ನಿಮ್ಮ ಸ್ವಂತ ಬುದ್ಧಿ ಉಪಯೋಗಿಸ್ಬೋದು, ಏನಾದ್ರು ಆಗ್ಬೋದು. ಒಟ್ಟಿನಲ್ಲಿ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಇರಲಿ, ಇಲ್ಲದೇ ಹೋದರೆ ತೊಂದರೆಗೆ ಸಿಕ್ಕಾಕೋತೀರಿ, ಎಚ್ಚರಿಕೆ ಇರಲಿ. ಇನ್ನು ಹೆಣ್ಣು ಮಕ್ಕಳು ಅವರಿಗೆ ಇಷ್ಟವಾದಂತಹ ವಸ್ತ್ರಕ್ಕೆ, ಒಡವೆಗೆ ಹೆಚ್ಚಿನ ಹಣವನ್ನು ಖರ್ಚು ಮಾಡ್ತಾರೆ. ಆದ್ದರಿಂದ ಉದ್ಯೋಗದಲ್ಲಿದ್ದರೂ ಕೂಡ ಅವರು ಹಣದ ಕೊರತೆಯಿಂದ ಇರಬೇಕಾಗತ್ತೆ. ಇನ್ನು ಮಕ್ಕಳಿಂದ ನಿಮಗೆ ಯಾವುದೇ ರೀತಿಯ ಅನುಕೂಲತೆ ಇರಲ್ಲ. ಅವರು ಚಿಕ್ಕ ಮಕ್ಕಳಾಗಿರ್ಬೋದು, ಯಾರೇ ಆಗಿರಲಿ. ಹಾಗೆಯೇ ನಿಮಗೆ ಅವರಿಂದ ಸ್ವಲ್ಪ ನಿರಾಸೆ ಸಹ ಉಂಟಾಗುತ್ತೆ. ಅವರೆಲ್ಲ ಅವರಿಗೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯ ಮಾಡ್ತಾರೆ, ಓದ್ತಾರೆ ಚೆನ್ನಾಗಿ, ತೊಂದರೆ ಇಲ್ಲ. ಆದರೆ ನಿಮ್ಮ ಒಂದು ನಿರೀಕ್ಷೆಯನ್ನು ಹುಸಿಗೊಳಿಸ್ತಾರೆ. ಅದು ವಿವಾಹಿತರಿಗೆ ಸಂತಾನ ಯೋಗ ಇದೆ. ಮುಖ್ಯವಾಗಿ ನಿಮ್ಮ ಮಕ್ಕಳಿಗೆ ಅವರು ನಿರುದ್ಯೋಗಿಗಳಾಗಿದ್ದಲ್ಲಿ ನಿಮ್ಮ ಆತ್ಮೀಯರ ಸಹಾಯದಿಂದ ಉದ್ಯೋಗ ದೊರೆಯುವಂತಹ ಸಾಧ್ಯತೆ ಇದೆ. ಸಾಧ್ಯವಾದಷ್ಟು ನೀವೇನಪ್ಪ ಮಾಡ್ತೀರಿ ಅಂದರೆ, ನಿಮ್ಮ ಅಧೀನದಲ್ಲಿ ಪ್ರತಿಯೊಬ್ಬರು ಕೆಲಸವನ್ನು ಮಾಡಬೇಕು, ಆ ರೀತಿ ನೋಡ್ಕೋತೀರಿ. ಉದ್ಯೋಗದಲ್ಲಿದ್ದರೆ ನಿಮ್ಮ ಹಿರಿಯ ಅಧಿಕಾರಿಗಳು ಸಹ ನೀವು ಹೇಳೋ ವಿಚಾರವನ್ನು ಕೇಳ್ತಾರೆ ಖಂಡಿತವಾಗಿ. ನೀವು ವೃಶ್ಚಿಕದಲ್ಲಿ ಜನಿಸಿದರೆ ಮುಖ್ಯವಾಗಿ ವಿದ್ಯಾರ್ಥಿಗಳು, ನಿಮ್ಮ ವಿದ್ಯಾಭ್ಯಾಸದಲ್ಲಿ ನಿಮ್ಮ ನಿರೀಕ್ಷೆಯಂತೆ ಫಲಗಳು ಸಿಗೋದು ಸ್ವಲ್ಪ ಸಂಶಯದ ವಿಚಾರ. ಆದ್ದರಿಂದ ಸಾಧ್ಯವಾದಷ್ಟು ಸೋಮಾರಿತನಕ್ಕೆ ಒಳಗಾಗದೆ ಅಥವಾ ಬೇರೆಯವರ ಪ್ರಭಾವಕ್ಕೆ ಒಳಗಾಗತ್ತೆ. ಮನರಂಜನೆಗೆ ಮುಖ್ಯವಾಗಿ ಹೆಚ್ಚಿನ ಒತ್ತು ನೀಡದೆ ಕಷ್ಟಪಟ್ಟು ಓದಬೇಕು. ಓದಿದರೆ ಕಾರಣ ಏನಪ್ಪ ಅಂದರೆ, ಇವಾಗ ನರ್ಸರಿ ಮಕ್ಳಿಗೂ ಟೆಸ್ಟ್ ಮಾಡ್ತಾರೆ, ಇನ್ನು ದೊಡ್ಡವ್ರಿಗೂ ಟೆಸ್ಟ್ ಮಾಡ್ತಾರೆ. ಆ ಟೆಸ್ಟಲ್ಲಿ ಪಾಸಾದರೆ ಸೀಟ್ ಸಿಗೋದು. ಇಂತಹ ಸನ್ನಿವೇಶವನ್ನು ಎದುರಿಸಬೇಕಾಗತ್ತೆ. ಎಚ್ಚರಿಕೆಯಿಂದ ನೀವು ಇರೋದು ಒಳ್ಳೆಯದು. ಆನಂತರ ಮತ್ತೊಂದು ವಿಚಾರ ಏನಪ್ಪ ಅಂದರೆ, ಕ್ರೀಡಾಪಟುಗಳು ಬಹುದಿನದಿಂದ ನಿರೀಕ್ಷಿಸುತ್ತಿದ್ದ ಒಂದು ಅವಕಾಶ ಸಿಗುತ್ತೆ. ದೊರೆವ ಅವಕಾಶವನ್ನು ಬಳಸಿಕೋಬೇಕು. ಸರಿಯಾದ ವೇಳೆಯಲ್ಲಿ ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು. ನಿಮಗೆ ಒಂದು ರೀತಿ ಹಠದ ಗುಣ ಇರುತ್ತೆ. ನಾನು ಹೇಳೋದು ಕರೆಕ್ಟು, ನಾನು ಮಾಡೋದು ಕರೆಕ್ಟು, ಬೇರೆಯವ್ರ ಮಾತು ಕೇಳಬಾರ್ದು, ಇಂತಹ ಭಾವನೆ ಇರುತ್ತೆ. ಆ ಭಾವನೆಯಿಂದ ಸಾಧ್ಯವಾದಷ್ಟು ಹೊರಬರೋದು ಒಳ್ಳೆಯದು. ಒಳ್ಳೆಯದನ್ನು ಚಿಕ್ಕ ಮಕ್ಕಳಿಂದ ಬಂದರೂ ಕೂಡ ಆ ವಿಚಾರ ನೀವು ಅದನ್ನು ತೊಗೊಂಬೋದು, ತುಂಬ ಒಳ್ಳೆಯದು ಈ ವಾರ ಮಾತ್ರ. ಇನ್ನು ಉನ್ನತ ಅಧ್ಯಯನದಲ್ಲಿ ತೊಡಗಿರೋರು ತುಂಬ ಒಳ್ಳೆಯ ಹೆಸರನ್ನು ಗಳಿಸ್ತಾರೆ. ಅವರ ಒಂದು ಟಾರ್ಗೆಟ್ ಏನಿರ್ತಾನೆ ಅದನ್ನು ರೀಚ್ ಮಾಡ್ತಾರೆ. ಇನ್ನು ವಿದೇಶದಲ್ಲಿ ಉದ್ಯೋಗ ದೊರೆಯುವಂತಹ ಸಾಧ್ಯತೆ ಇದೆ. ಹಾಗೆ ಕೆಲವರಿಗೆ ವಿದೇಶಿ ಭಾಷೆಯ ಜ್ಞಾನವನ್ನು ಗಳಿಸುವಂತಹ ಒಂದು ಅವಕಾಶ ಸಹ ಸಿಗುತ್ತೆ. ವಿದೇಶದಲ್ಲಿ ವಿದ್ಯೆಯನ್ನು ಸಹ ಮುಂದುವರಿಸ್ಬೋದು. ಒಟ್ಟಾರೆ ನಿಮಗೆ ಸ್ವಲ್ಪ ಖರ್ಚು ವೆಚ್ಚಗಳು ನಿಮ್ಮ ನಿರೀಕ್ಷೆಗೂ ಮೀರಿದಷ್ಟಿರುತ್ತೆ. ಅದರಿಂದ ಅದರ ಬಗ್ಗೆ ಸ್ವಲ್ಪ ಗಮನವನ್ನು ಕೊಡೋದು ಒಳ್ಳೆಯದು ಅಂತ ಕಂಡುಬರುತ್ತೆ. ಧನುರಾಶಿಯಲ್ಲಿ ನೀವು ಹುಟ್ಟಿದರೆ ಈ ಚಿಕ್ಕ ವಯಸ್ಸಿನಲ್ಲೇ ನಿಮ್ಮ ಅಕ್ಕಪಕ್ಕದ ಮನೆಯವರಾಗಲಿ ಅಥವಾ ಕುಟುಂಬದ ಸದಸ್ಯವರಾಗಲಿ ನಿಮ್ಮ ಮೇಲೆ ಅವಲಂಬಿತವಾಗಬೇಕಾಗತ್ತೆ. ಕಾರಣ ಏನಪ್ಪ ಅಂದರೆ, ನೀವು ವಯಸ್ಸಿಗೂ ಮೀರಿದಂತಹ ಒಂದು ಜಾಣ್ಮೆಯ ನಿರ್ಧಾರಗಳನ್ನು ತೆಗೆದುಕೊಳ್ತೀರಿ. ನಿಮ್ಮ ಕೆಲಸ ಕಾರ್ಯಗಳು ನಿಧಾನಗತಿಯಲ್ಲಿ ಸಾಗಿದರೂ ಕೂಡ ಬೇರೆಯವರಿಗೆ ಸಹಾಯವನ್ನು ಮಾಡ್ತೀರಿ. ಅದು ಒಂದು ರೀತಿಯಲ್ಲಿ ನಿಮ್ಮ ದೊಡ್ಡತನ ಅಂತ ಹೇಳ್ಬೋದು. ಇನ್ನು ಈ ವಿದ್ಯಾರ್ಥಿಗಳು ಯಾರೊಬ್ಬರ ಒಂದು ವಿಚಾರಕ್ಕೂ ಬೆಲೆಯನ್ನು ಕೊಡಲ್ಲ, ಬೇರೆಯವರ ಪ್ರಭಾವಕ್ಕೆ ಒಳಗಾಗಲ್ಲ, ತಮ್ಮ ಹಾದಿಯಲ್ಲಿ ಸಾಗ್ತಾ ಹೋಗ್ತಾರೆ. ಆದ್ದರಿಂದ ವಿದ್ಯಾಭ್ಯಾಸದಲ್ಲಿ ಉತ್ತಮ ಶ್ರೇಣಿಯನ್ನು ಸಹ ಇವರು ಗಳಿಸ್ತಾರೆ. ಇನ್ನು ಯಾತ್ರಾ ಸ್ಥಳಕ್ಕೆ ಅಂದರೆ ದೇವರಿಗೆ ಸಂಬಂಧಪಟ್ಟಂತಹ ಪೂಜೆ ಪುನಸ್ಕಾರ ಮಾಡೋದಕ್ಕೆ ಯಾತ್ರಾ ಸ್ಥಳಕ್ಕೆ ಭೇಟಿಯನ್ನು ನೀಡ್ತೀರಿ. ಹಾಗೆ ನಿಮ್ಮ ಧಾರ್ಮಿಕ ಗುರುಗಳನ್ನು ಭೇಟಿ ಮಾಡ್ತೀರಿ. ಅವರ ಒಂದು ಆಶೀರ್ವಾದದ ಫಲದಿಂದ ನಿಮಗೆ ಬೇರೆ ಉದ್ಯೋಗ ದೊರೆಯುತ್ತೆ. ಉದ್ಯೋಗ ಬದಲಾವಣೆ ಅದೇನು ಅನಿವಾರ್ಯತೆ ಏನಿಲ್ಲ, ಉದ್ಯೋಗ ಬದಲಾಯಿಸಲೇಬೇಕು ಅಂತೇನಿಲ್ಲ. ಅವಕಾಶ ಸಿಗುತ್ತೆ, ನಿಮಗೆ ಇಷ್ಟ ಇದ್ದರೆ ಅದನ್ನು ಬಳಸ್ಕೋಬೋದು, ತೊಂದರೆ ಇಲ್ಲ. ಇನ್ನು ನಿಮ್ಮ ಮನಸ್ಸಿನ ಒಂದು ಆಸೆ ಆಕಾಂಕ್ಷೆಗಳು ಸಂಪೂರ್ಣಗೊಳ್ಳಬೇಕು.
ಅಲ್ಲಿಯವರೆಗೂ ನೀವು ವಿಶ್ರಾಂತಿ ಸಹ ತೆಗೆದುಕೊಳ್ಳಲ್ಲ. ನಿಮಗೆ ಉತ್ತಮ ಆತ್ಮವಿಶ್ವಾಸ ಇರುತ್ತೆ, ಛಲದ ಗುಣ ಇರುತ್ತೆ. ಗೆಲ್ಲಬೇಕು, ಅದಕ್ಕೆ ಕೆಲಸವನ್ನು ಮಾಡಬೇಕು ಅನ್ನುವಂತಹ ಭಾವನೆ. ಪಾಲುಗಾರಿಕೆಯ ವ್ಯಾಪಾರ ವ್ಯವಹಾರ ಇದ್ದಲ್ಲಿ ಒಳ್ಳೆಯ ಮಾತಿನಿಂದಾನೇ ನೀವೇ ಸ್ವತಂತ್ರವಾಗಿ ನಿಮ್ಮ ವ್ಯಾಪಾರವನ್ನು ನಿರ್ವಹಿಸೋದಕ್ಕೆ ಆರಂಭ ಮಾಡ್ತೀರಿ. ಆತ್ಮೀಯರೊಬ್ಬರು ಈ ಕಾರಣದಿಂದ ನಿಮ್ಮಿಂದ ದೂರವಾಗ್ತಾರೆ. ಮಕರ ರಾಶಿಯಲ್ಲಿ ನೀವು ಹುಟ್ಟಿದರೆ ನೀವೆಷ್ಟೇ ಬುದ್ಧಿವಂತ ಆಗಿರಲಿ, ನೀವೆಷ್ಟೇ ಓದಿರಲಿ, ಅದರಿಂದ ಏನೂ ಉಪಯೋಗ ಆಗಲ್ಲ. ಇವಾಗ ಬುಕ್ ವರ್ಮ್ ಅಂತ ಹೇಳ್ತಾರಲ್ಲ, ಅಂತಹ ಒಂದು ಗುಣ ನಿಮ್ಮಲ್ಲಿದ್ದರೆ ಏನೂ ಉಪಯೋಗ ಆಗಲ್ಲ. ನೀವು ಸಮಯ ಸಂದರ್ಭಕ್ಕೆ ಅನುಗುಣವಾಗಿ ವರ್ತಿಸಬೇಕು, ಅದನ್ನು ಅರ್ಥ ಮಾಡಿಕೊಂಡು ಮುನ್ನಡಿಬೇಕು. ಆಗ ಮಾತ್ರ ನಿಮ್ಮ ಜೀವನದಲ್ಲಿ ಯಶಸ್ಸು ಸಿಗುತ್ತೆ, ಅದರಲ್ಲಿ ಯಾವುದೇ ಸಂಶಯ ಸಹ ಇಲ್ಲ. ಇನ್ನು ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳಲ್ಲಿ ನೀವು ತೊಡಗಿದರೆ ಉನ್ನತ ಮಟ್ಟದ ಯಶಸ್ಸನ್ನು ಗಳಿಸ್ತೀರಿ. ಈ ಕಾರಣದಿಂದ ನಿಮ್ಮ ಕಾರ್ಯವೈಖರಿಯನ್ನು ಗಮನಿಸಿದ ಹಿರಿಯ ಅಧಿಕಾರಿಗಳು ಮತ್ತೊಂದು ಗುರುತರ ಜವಾಬ್ದಾರಿಯನ್ನು ಸಹ ನಿಮಗೆ ನೀಡುವಂತಹ ಸಾಧ್ಯತೆಗಳಿವೆ. ನೀವು ಚಿಕ್ಕ ಮಕ್ಕಳೇ ಆಗಿದ್ದರೂ ಕೂಡ, ವಯಸ್ಸು ಚಿಕ್ಕದಾದರೂ ಕೂಡ ನಿಮ್ಮಲ್ಲಿ ನಾಯಕತ್ವದ ಗುಣ ಇರುತ್ತೆ. ಈ ಕಾರಣದಿಂದ ಪರೋಪಕಾರದ ಗುಣ ಸಹ ಬಂದೇ ಬರುತ್ತೆ. ನಿಮ್ಮ ಕೆಲಸ ಕಾರ್ಯಗಳು ನಿಧಾನಗತಿಯಲ್ಲಿ ಸಾಗಿದರೂ ಸರಿಯೇ ಬೇರೆಯವರಿಗೆ ಸಹಾಯವನ್ನು ಮಾಡ್ತೀರಿ. ಅದು ನಿಮ್ಮ ಹೆಗ್ಗಳಿಕೆ ಅಂತ ಸಹ ಹೇಳ್ಬೋದು. ಇನ್ನು ವಿದ್ಯಾಭ್ಯಾಸದಲ್ಲಿ ಅಷ್ಟೇನು ಆಸಕ್ತಿ ತೋರಲ್ಲ, ದೊರೆಯುವ ಅವಕಾಶವನ್ನು ಪಡ್ಕೊಂಬಲ್ಲ. ಏನಾಗುತ್ತೋ ಆಗಲಿ, ಬಂದಿದ್ದನ್ನು ಸ್ವೀಕಾರ ಮಾಡ್ಬೋದು, ಇಂತಹ ಒಂದು ಭಾವನೆಯೇ ನಿಮ್ಮಲ್ಲಿ ಜಾಸ್ತಿ ಇರುತ್ತೆ. ಇನ್ನು ಮನೆಯನ್ನು ಬದಲಾಯಿಸಲೇಬೇಕಾಗತ್ತೆ. ಆದ್ದರಿಂದ ನಿಮ್ಮ ಖರ್ಚು ವೆಚ್ಚಗಳು ಸಹ ಹೆಚ್ಚುತ್ತಾ ಹೋಗುತ್ತೆ. ಅದರ ಬಗ್ಗೆ ಗಮನ ಇರಲಿ. ವಾಹನ ಚಾಲನೆ ಮಾಡುವ ವೇಳೆ ಎಚ್ಚರಿಕೆ ಇರಬೇಕು. ನೀವು ಕರೆಕ್ಟಾಗೇ ಇರ್ತೀರಿ, ಅದರಲ್ಲಿ ಯಾವುದೇ ತೊಂದರೆ ಇಲ್ಲ. ನಿಮ್ಮ ಸುತ್ತಮುತ್ತ ಇರೋರು ಸರಿಗಿರ್ತಾರೆ ಅಂತ ಹೇಳೋಕ್ಕಾಗಲ್ಲ. ನಿಮ್ಮದಲ್ಲದ ತಪ್ಪಿಗೆ ತೊಂದರೆಯನ್ನು ಅನುಭವಿಸಬೇಕು. ನಿಮ್ಮದಲ್ಲದ ವಿಚಾರಗಳಿಗೆ ನೀವು ಕಷ್ಟಪಟ್ಟು ದುಡಿದ ಹಣವನ್ನು ವೆಚ್ಚ ಮಾಡಬೇಕು. ಈ ರೀತಿ ಕುಟುಂಬದಲ್ಲಿ ಒಂದು ರೀತಿಯ ಬೇಸರದ ಸಂಗತಿಗಳು ನಡೆಯುತ್ತೆ. ಬಂದಿದ್ದನ್ನು ಸ್ವೀಕಾರ ಮಾಡೋದೇ ಜೀವನ. ನೀವು ಕುಂಭ ರಾಶಿಯಲ್ಲಿ ಜನಿಸಿದ್ದರೆ ಇಲ್ಲೇನಾಗುತ್ತೆ, ನಿಮ್ಮದೇನಾದ್ರು ಈ ಸ್ಕೂಲು, ಕಾಲೇಜು ಅಥವಾ ಕೋಚಿಂಗ್ ಕ್ಲಾಸಸ್, ಟ್ಯುಟೋರಿಯಲ್ಸು ಇಂಥವೆಲ್ಲ ಇದ್ದರೆ ಸ್ವಲ್ಪ ತೊಂದರೆಯನ್ನು ಎದುರಿಸ್ತೀರಿ. ನಿಮ್ಮ ನಿರೀಕ್ಷೆಯಂತೆ ವಿದ್ಯಾರ್ಥಿಗಳು ಬರಲ್ಲ, ಸ್ಟ್ರೆಂತ್ ಕಮ್ಮಿಯಾಗುವಂತಹ ಸಾಧ್ಯತೆ ಇದೆ. ಇದರಿಂದ ಸಾಧ್ಯವಾದಷ್ಟು ಬೇರೆಯವರ ಸಹಾಯವನ್ನು ತೆಗೆದುಕೊಳ್ಳೋದು ಒಳ್ಳೆಯದು. ಬೇರೆಯವರು ತಾವಾಗಿಯೇ ನಿಮಗೆ ಸಹಾಯ ಮಾಡೋಕ್ಕೆ ಬರ್ತಾರೆ, ಆದರೆ ನಿಮ್ಮ ಮನಸ್ಸು ಅದಕ್ಕೆ ಒಪ್ಪಲ್ಲ. ಒಂದು ರೀತಿ ಹಠದ ಗುಣ. ಒಂದು ಸಲ ಬೇಡ ಅಂದರೆ ಮುಗಿದೋಯ್ತು. ಅಷ್ಟು ಮಾತ್ರ ಅಲ್ಲ, ನಿಮ್ಮ ಮನಸ್ಸನ್ನು ಅರ್ಥ ಮಾಡ್ಕೊಬೋದು ತುಂಬ ಕಷ್ಟ. ನಿಮ್ಮ ಮನಸ್ಸಿನಲ್ಲಿ ಏನಿದೆ ಅಂತ ಅರ್ಥ ಆಗಲ್ಲ. ಇದರಿಂದ ಏನಾಗುತ್ತೆ, ಈ ಜನರಿಗೂ ಸಹ ನಿಮ್ಮ ಬಗ್ಗೆ ಸ್ವಲ್ಪ ಬೇಸರ ಉಂಟಾಗುತ್ತೆ. ಅವರು ನಿಮ್ಮ ದೂರವಾಗುವಂಥ ಸಾಧ್ಯತೆ ಇದೆ. ಸಾಧ್ಯವಾದಷ್ಟು ಎಲ್ಲರೊಂದಿಗೆ ಪ್ರೀತಿ ವಿಶ್ವಾಸದಿಂದ ಮುಂದುವರ್ಕೊಂಡು ಹೋಗೋದು ಒಳ್ಳೆಯದು. ಇನ್ನು ಕುಟುಂಬದ ಹಿರಿಯರ ಜೊತೆಯಲ್ಲಿ ಪಾಲುಗಾರಿಕೆಯ ವ್ಯಾಪಾರವೊಂದನ್ನು ಆರಂಭಿಸ್ತೀರಿ. ಅದರಲ್ಲೂ ಮನೆತನಕ್ಕೆ ಸಂಬಂಧಪಟ್ಟ ಒಂದು ವ್ಯಾಪಾರ ವ್ಯವಹಾರ. ಅದರಿಂದ ಹೆಚ್ಚಿನ ಲಾಭ ಬರಲ್ಲ, ಒಂದು ರೀತಿಯ ಮನಸ್ಸಿಗೆ ಒಂದು ಸಂತಸ ಇರುತ್ತೆ. ನಾನು ನಮ್ಮ ಕುಟುಂಬಕ್ಕೆ ಬೇಕಾದಂತಹ ಕೆಲಸವನ್ನು ಮಾಡ್ತಾಯಿದ್ದೀನಿ ಮನೆತನದ್ದು ಅಂತ ಒಂದು ಏನದು ನೆಮ್ಮದಿ ಇರುತ್ತೆ ಅಷ್ಟೇ. ಕುಟುಂಬದ ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಮಾತುಕತೆಯಿಂದ ಸುಲಭ ರೀತಿಯ ಪರಿಹಾರವನ್ನು ನೀವು ಕಂಡುಹಿಡಿತೀರಿ. ಈ ಹಣಕಾಸಿನ ವ್ಯವಸ್ಥೆಯ ಬಗ್ಗೆ ಎಚ್ಚರಿಕೆ ಇರಲಿ. ಅದು ನಿಮಗೆ ಬೇಕಾದಂತಹ ವರಮಾನ ಇರುತ್ತೆ, ಆದರೆ ಅದನ್ನು ನೀವು ಬಳಸ್ಕೊಂಬೋದ್ರಲ್ಲಿ ವಿಫಲರಾಗ್ತೀರಿ. ಅದರಿಂದ ಅವಶ್ಯಕತೆ ಇದ್ದಲ್ಲಿ ಬೇರೆಯವರ ಮಾರ್ಗದರ್ಶನ ತೆಗೆದುಕೊಂಡು ಮುಂದುವರೆದರೆ ಒಳ್ಳೆಯದಾಗುತ್ತೆ. ಮಾನಸಿಕ ಒತ್ತಡ ಇರುತ್ತೆ, ಮನಸ್ಸಿನಿಗೆ ಒಂದು ರೀತಿ ನೆಮ್ಮದಿ ಇರಲ್ಲ. ನೋಡೋರಿಗೆ ನಗ್ನಗ್ತಾ ಇರ್ತೀವಿ, ಮನಸ್ಸಲ್ಲಿ ಏನೋ ಒಂದು ಯೋಚನೆಯೂ ನಿಮಗಿದ್ದೇ ಇರುತ್ತೆ. ನೀವು ಮೀನರಾಶಿಯಲ್ಲಿ ಹುಟ್ಟಿದರೆ ಬಹುದಿನದ ಆಸೆಯಂತೆ ಉನ್ನತ
ವಿದ್ಯಾಭ್ಯಾಸವನ್ನು ನೀವು ಮಾಡಬೇಕಾಗತ್ತೆ. ಅದಕ್ಕೆ ಹೆಚ್ಚಿನ ಹಣದ ಅವಶ್ಯಕತೆ ಇರುತ್ತೆ. ನಿಮ್ಮ ಬಳಿ ಹಣದ ಕೊರತೆ ಸಹ ಇರುತ್ತೆ. ಈ ಕಾರಣದಿಂದ ಅನಿವಾರ್ಯವಾಗಿ ಕುಟುಂಬದ ಸದಸ್ಯರ ಜೊತೆಯಲ್ಲಿ ಹಣಕಾಸಿನ ವ್ಯವಹಾರವನ್ನು ಮಾಡ್ತೀರಿ, ಅಥವಾ ನಿಮ್ಮ ತಾಯಿಯವರು ನಿಮಗೆ ಹಣದ ಸಹಾಯವನ್ನು ಮಾಡ್ತಾರೆ. ಅನಿವಾರ್ಯವಾಗಿ ನಿಮಗೆ ಸಂಬಂಧಪಟ್ಟಂತಹ ಮನೆ ಆಗ್ಬೋದು ಅಥವಾ ಸಣ್ಣ ಜಮೀನಾಗ್ಬೋದು, ಅದನ್ನು ಮಾರಾಟ ಮಾಡಬೇಕಾಗತ್ತೆ. ಮಾರಾಟ ಮಾಡಿ ಬೇರೆ ಕಡೆ ಮನೆಗೆ ಕೊಂಡ್ಕೊಂಬೇಕಾದ್ರೆ ಒಂದು ಜಮೀನನ್ನು ಕೊಂಡ್ಕೋತೀರಿ. ಹಾಗೆ ಬಹುದಿನದಿಂದ ಬಳಸುತ್ತಿದ್ದಂತಹ ಒಂದು ರೀತಿ ಹಳೆಯ ವಾಹನ, ಆ ವಾಹನವನ್ನು ಮಾರಾಟ ಮಾಡಿ ಹೊಸ ವಾಹನವನ್ನು ಕೊಳ್ತೀರಿ. ಈ ಒಂದು ಸೂಚನೆ ಹೆಚ್ಚಾಗಿ ಕಂಡುಬರ್ತಿದೆ. ಇನ್ನು ಸಮುದ್ರಯಾನ ಮಾಡ್ತೀರಿ. ಹಿಂದಿನ ಕಾಲದಲ್ಲಿ ಸಮುದ್ರಯಾನ ಅಂದರೆ ವಿದೇಶಕ್ಕೆ ಹೋಗೋದು ಅಂತ ಲೆಕ್ಕ, ಸೀಮೋಲ್ಲಂಘನ ಅಂತ ಕರೆಯೋರು. ಇಲ್ಲೂ ಅಷ್ಟೇ, ನಿಮಗೆ ವಿದೇಶಕ್ಕೆ ಪ್ರಯಾಣ ಬೆಳೆಸುವ ಒಂದು ಅವಕಾಶವಿದೆ. ಓದೋದಕ್ಕಲ್ಲ, ಕೆಲಸಕ್ಕಲ್ಲ, ಸುಮ್ಮನೆ ಮನೆ ಮಂದಿಯ ಜೊತೆ ಹೋಗ್ತೀರಿ. ವೃದ್ಧರು ಅಂತ ಹೇಳೋಕ್ಕೆ ಮನಸ್ಸು ಬರಲ್ಲ. ವಯೋವೃದ್ಧರಿಗೆ ಸ್ವಲ್ಪ ವಯಸ್ಸಾದರೂ ಸುಮಾರು ಒಂದು 85-86 ವರ್ಷ ದಾಟಿದವ್ರಿಗೆ ಸ್ವಲ್ಪ ಎಚ್ಚರಿಕೆಯ ಮಾತುಗಳನ್ನು ಹೇಳಿ. ಜಾರಿ ಬೀಳುವಂತಹ ಸಾಧ್ಯತೆಗಳಿವೆ. ಅವ್ರದ್ದೇನೂ ತಪ್ಪೇ ಇರಲ್ಲ, ಮನೆಯವ್ರದ್ದು ತಪ್ಪಿರಲ್ಲ. ಉದಾಹರಣೆ, ನೀರು ಕುಡಿತಾ ಇರ್ತಾರೆ, ಅವರೇ ನೀರು ಚೆಲ್ಕೋತಾರೆ. ಅಯ್ಯೋ ನೀರು ಚೆಲ್ಲೋಯ್ತು, ಯಾರಿಗೂ ಹೇಳೋದು ಬೇಡಪ್ಪ ಅಂತ ಆತ್ಮಾಭಿಮಾನ ಜಾಸ್ತಿ ಹಿಂದಿನ ಕಾಲದವ್ರಿಗೆ. ಅವರೇ ನೀರನ್ನ ಬರೆಸ್ತೀನಿ ಅಂತ ಹೋಗ್ತಾರೆ, ತೊಗೊಂಡು ಬರ್ತಾರೆ, ಅವರೇ ನೋಡ್ದಿರ ನೀರಿನ ಮೇಲೆ ಕಾಲಿಟ್ಟು ಜಾಗ್ತಾರೆ. ಅಂದರೆ ತಮ್ಮದೇ ಆದ ತಪ್ಪಿನಿಂದ ತೊಂದರೆಯನ್ನು ಅನುಭವಿಸುವಂತಹ ಸಾಧ್ಯತೆಗಳಿವೆ. ಎಚ್ಚರಿಕೆಯಿಂದ ಇರಬೇಕು.